ಸ್ಮೈಲಿ ಕಟ್ತಿದ್ದೀರಾ ನೀವು ನೋಡಿ. ಅವರು ಬೇಡ ಬೇಡ ಅಂತ ಇದ್ರು, ಇವಾಗ ಬೇರೆ ಸೈಜ್ ತಗೊಂಡ್ ಬಾ, ಈ ಸೈಜ್ ಬೇಡ ಅಂತ ಇದ್ದಾರೆ. ನಾನು ಹ್ಯಾಪಿ ಬರ್ಡೇ ಅಂತ ನೋಟ್ ಹಾಕಿದೀನಿ, ಅದು ಅಲ್ಲಿ ಬರ್ದಿಲ್ಲ. ಬರೀ ಹೆಂಡತಿಗೆ ಮಾಡಬೇಕು, ಹೆಂಡತಿಗೆ ಮಾಡಬೇಕು ಅನ್ನೋದೇನು ಇಲ್ಲ. ನಾವು ಸಹ ನಮ್ಮ ಹಸ್ಬೆಂಡ್ಗೆ ಮಾಡ್ಬೋದು, ನಾವು ನಮ್ಮ ದುಡ್ಡಿಂದ ನಾವು ಕೂಡ ಅವ್ರಿಗೆ ಸ್ಪೆಂಡ್ ಮಾಡಬೇಕು. ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಾನು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ತುಂಬಾ ಟೈಮ್ ಆಯಿತು ಕಾರಲ್ಲಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಐ ಗೆಸ್ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ ಈ ವರ್ಷದಲ್ಲಿ ಕಾರಲ್ಲಿ ಸ್ಟಾರ್ಟ್ ಮಾಡ್ತಿರೋದು. ಆ್ಯಂಡ್ ಏನಪ್ಪ ಇವತ್ತಿನ ವಿಶೇಷ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇವತ್ತು ಅರುಣ್ ಬರ್ಡೇ ಅಂತ ಥಂಬ್ನೇಲ್ ಹಾಗೂ ಟೈಟ್ಲ್ ಎಲ್ಲ ನೋಡಿ. ಸೊ ಇವತ್ತು ಅರುಣ್ ಅವ್ರದ್ದು ಬರ್ಡೇ, ಅದಕ್ಕೆ ಅಂತಾನೆ ಇಲ್ಲ ಸರ್ ಥ್ಯಾಂಕ್ ಯು. ಸೊ ಅದಕ್ಕೆ ಅಂತಲೇ ನಾವು ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನೂ ಇಲ್ಲ, ಅರುಣ್ ಅವ್ರಿಗೆ ಮೀನು ತುಂಬಾನೇ ಕ್ರೇವಿಂಗ್ಸ್ ಇತ್ತು, ಮೀನು ತಿನ್ಬೇಕು ಅಂತ ತುಂಬಾ ದಿವಸದಿಂದ. ಅದಕ್ಕೆ ಬ್ಯಾಂಗ್ಳೂರ್ ಪರ್ಲ್ ಅಲ್ಲ ರೀ, ಮ್ಯಾಂಗ್ಳೂರ್. ಸೊ ಅದಕ್ಕೆ ಮ್ಯಾಂಗ್ಳೂರ್ ಪರ್ಲ್ ಅಂತ ಅಲ್ಸೂರಲ್ಲಿ ಒಂದು ಅಂಗಡಿ ಇದೆ. ಸೊ ಅಲ್ಲಿಗೆ ಅಂತ ಊಟಕ್ಕೆ ಹೋಗ್ತಾ ಇದೀವಿ. ನಂದು ಆಲ್ಮೋಸ್ಟ್ ಪ್ರೆಗ್ನೆನ್ಸಿಲಿ ನಾನು ಜಾಸ್ತಿ ಹೋಟೆಲ್ ಊಟ ಅಂತ ಅಂದ್ರೆ ಮ್ಯಾಂಗ್ಳೂರ್ ಪರ್ಲ್ ತಿಂದಿದ್ದು ಮೀನು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತಿನ್ಬಾರ್ದು, ಬಟ್ ಆಮೇಲೆ ಒಂದು 6-7 ಮಂತ್ಸ್ ಆದ್ಮೇಲೆ ಜಾಸ್ತಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ನೀರು ದೋಸೆ ಹಾಗೂ ಮೀನ್ ಸಾಂಬಾರು, ಪಾಂಪ್ಲೇಟು. ಓ ಮೈ ಗಾಡ್, ಆಸಮ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಟೈಮಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಆಯ್ತು ಅಂತ ಇವತ್ತು ಹೊರಟಿದೀವಿ. ಅಂಡ್ ಸೊ ಬನ್ನಿ, ಈ ಒಂದು ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದೀನಿ. ಅಂಡ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆದ್ರೆ ಅರುಣ್ ಬರ್ಡೇ ವ್ಲಾಗ್, ಸೊ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ತುಂಬಾ ಜನ ವಿಶಸ್ ಕೂಡ ಕಳಿಸ್ತಾ ಇದ್ದೀರಾ ಅರುಣ್ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಶಸ್ಗೆ, ಬ್ಲೆಸ್ಸಿಂಗ್ಸ್ಗೆ ಮೀನ್ಸ್ ಅ ಲಾಟ್. ಸೊ ನಾನು ಹಾಗೂ ಅರುಣ್ ಅವರು ಅಂಡ್ ನಮ್ಮ ಲಡ್ಡು ನೋಡಿ ಮಲಗಿದ್ದಾನೆ. ಸೊ ನಾವು 3 ಜನ ಹೋಗ್ತಿರೋದು. ನೋಡೋಣ ಹೆಂಗಿರುತ್ತೆ, ನಮ್ಮ ಲಡ್ಡು ಕೋಆಪರೇಟ್ ಮಾಡ್ತಾನೆ ಏನು ಎತ್ತ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ವ್ಲಾಗ್ ನ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾವು ನೈಟು ಕೇಕ್ ಕಟ್ ಮಾಡಿದ್ವಿ ಸಿಂಪಲ್ ಆಗೇನೆ. ಸೊ ಆ ಒಂದು ವ್ಲಾಗ್ ನ, ಆ ಒಂದು ಕ್ಲಿಪ್ಪಿಂಗ್ಸ್ ನೋಡ್ಕೊಂಡ್ ಬನ್ನಿ. ಅಂಡ್ ರೀ, ಎಲ್ಲರೂ ನಿಮ್ಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ಬೇಕು, ಮತ್ತೆ ಹೇಳಿ ಹಂಗಂತ. ಥ್ಯಾಂಕ್ ಯು. ಹೆಂಗ್ ನಡೀತಾ ಇದೆ ಬರ್ಡೇ? ನಡೀತಾ ಇದೆ, ಓಡಿಸ್ತಾ ಇದ್ದೀನಿ ಗಾಡಿ. ಸರಿ. ಸೊ ಹೌದು, ಅಷ್ಟೊಂದೇನು ಸೆಲೆಬ್ರೇಷನ್ ಆತರ ಏನೂ ಇಲ್ಲ, ನಾರ್ಮಲ್ ಸಿಂಪಲ್ ಆಗಿ ಊಟ, ಕೇಕು ಅಷ್ಟೇನೆ. ಅಂಡ್ ತುಂಬಾ ಜನ ಕೇಳ್ತೀರಾ ಸಹ, ನಾನು ಅರುಣ್ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ರೆ ಏನ್ ಕೊಟ್ಟಿದ್ದೀರಾ, ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ ಅಂತ. ಸೊ ಎವ್ರಿಥಿಂಗ್ ನಾನು ಈ ಒಂದು ವ್ಲಾಗ್ ಅಲ್ಲಿ ಫುಲ್ ಕವರ್ ಮಾಡ್ತೀನಿ. ಅಂಡ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಜನ ವ್ಲಾಗ್ಸ್ ನೋಡ್ತೀವಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಸೊ ಇದು ಬಂದು ಇವಾಗ ಪ್ರೀವಿಯಸ್ ನೈಟ್ ಕ್ಲಿಪ್ಪಿಂಗ್ಸು, ಕೇಕ್ ಕಟ್ ಮಾಡ್ತಿರೋದಲ್ಲ ಅದು. ಆ್ಯಂಡ್ ಕೇಕ್ ನಾನು ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದ್ದೆ. ಸೊ ಇವಾಗ ನಾನು ಟೇಬಲ್ ಚೇರ್ ಇಡ್ತಾ ಇದ್ದೀನಿ ಕೇಕ್ ಕಟ್ ಮಾಡೋಕ್ಕೆ ಅಂತ. ನಮ್ಮ ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ಮಮ್ಮೀಸ್ ಲೈಫ್ ಇಸ್ ಬಿಗ್ ಬಾಸ್. ಸೊ ರಿಪೀಟ್ ಟೆಲಿಕಾಸ್ಟ್ ಆಗಿಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಅದು ಆಲೇ ಮುಗ್ದು 15 ದಿವಸ ಆಯಿತು, ಬಟ್ ಸ್ಟಿಲ್ ಅದೇ ಕ್ಯೂರಿಯಸ್ಸಿಂದ ನೋಡ್ತಾರೆ. ಲೈಕ್ ಒಂಥರ ಫಸ್ಟ್ ಟೈಮ್ ನೋಡಿದಾಗ ಒಂದಿರುತ್ತಲ್ಲ ಆ ಥರ, ಗೊತ್ತು ಮುಂದೆ ಏನಾಗುತ್ತೆ ಅಂತ, ಬಟ್ ಸ್ಟಿಲ್ ಹಂಗೆ ನೋಡ್ತಾರೆ. ಆ್ಯಂಡ್ ಏನೋ ಅವ್ರ ಖುಷಿ ನೋಡಬೇಕು ಅಂತ ಅನ್ಸುತ್ತೆ, ಅವ್ರು ನೋಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಮಕ್ಕಳು ಕಾಲಿಗೆ ಸಿಗ್ತಾವ್ರೆ. ಅವ್ರಿಗೊಂಥರ ಖುಷಿ, ಚಿಕ್ಕಪ್ಪನ ಬರ್ಡೇ ಕೇಕ್ ಕಟ್ ಮಾಡ್ತೀವಿ ಅಂತ. ಆ್ಯಂಡ್ ಎಸ್, ತುಂಬ ಜನ ಡ್ಯಾಡಿನ ಕೇಳ್ತೀರಾ. ಡ್ಯಾಡಿ ಬರೋದು ತುಂಬ ಲೇಟ್ ಆಗುತ್ತೆ, 2 ಗಂಟೆ ಆಗುತ್ತೆ. ಸೊ ಅದಕ್ಕೆ ನಾವೇ ಕೇಕ್ ಕಟ್ ಮಾಡ್ತಿರೋದು. ಸೊ ನಾನು ಬಂದು ಲೈಕ್ ಅರುಣ್ ಅವ್ರಿಗೆ ರೆಡ್ ವೆಲ್ವೆಟ್ ಕೇಕ್ ನ ಆರ್ಡರ್ ಮಾಡಿದ್ದೆ. ಆಕ್ಚುಲಿ ಗ್ಲನ್ಸ್ ಅಲ್ಲಿ ಹೋಗ್ಬಿಟ್ಟು ತಗೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ದೆನ್ ಕತ್ಲೆ ಆಗಿತ್ತು, ಹೋಗೋಕೆ ಸ್ವಲ್ಪ ಭಯ ಆಯ್ತು. ಬಿಕಾಸ್ ನಾಯಿಗಳು ಜಾಸ್ತಿ ಇದಾವೆ ಮನೆ ಹತ್ರ. ಅದಕ್ಕೆ ನಾನು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ನಾ. ಏನಮ್ಮ ಚೆನ್ನಾಗಿ ಬಂದಿದೆ, ನಾನು ಹ್ಯಾಪಿ ಬರ್ಡೇ ಅಂತ ನೋಟ್ ಹಾಕಿದೀನಿ, ಅದು ಅಲ್ಲಿ ಬರ್ದಿಲ್ಲ. ಏಯ್ ಮಮ್ಮಿ, ಸಿಂಬಾನೆ ಹಿಡ್ಕೊಂಡು ಕುತ್ಕೊಬಿಡು. ಇದು ಲಕ್ಷಿತು ಇಲ್ಲಿ ಕುತ್ಕೋಬೇಡ, ಚಿಕ್ಕಪ್ಪನ ಪಕ್ಕ ಕುತ್ಕೋ. ಈ ನನ್ನ ಮಕ್ಳು ಬಿಡ್ತಾ ಇಲ್ವಲ್ಲ. Happy birthday to you. Happy birthday.
ಎಲ್ಲೋ ಒಂದ್ ಕಡೆ ಹಾಕು. ಸರಿಗೂ ಚಿರಮಿ ಹಿಡ್ದೆ ಹೋಗ್ಬಿಟ್ಟು ಏ ಎಡ್ಜಿಗಿಡು ಕೆಳಗಡೆ. ಹಾ ಹಾ ಉಫ್ ಮಾಡಬಾರ್ದು ಕೈ. ಹ್ಯಾಪಿ ಬರ್ತ್ಡೇ. ಐ ಗೆಸ್ ತುಂಬ ಜನ ರಿಲೇಟ್ ಮಾಡ್ಬೋದು. ಏನಪ್ಪ ಅಂದರೆ ಕೇಕಲ್ಲಿ ಕ್ಯಾಂಡಲ್ ಎಲ್ಲಿಡಬೇಕು ಅಂತ, ರೋಸ್ ಮೇಲೆ ಇಡಬೇಕಾ ಅಥವಾ ತುದಿಲಿ ಇಡಬೇಕಾ, ಸೆಳಲಿಡಬೇಕಾ ಅಥವಾ ಮದ್ದಿಗೆ ಇಡಬೇಕಾ ಅಂತ. ಸೊ ಇದಂತೂ ನನಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಫೈನಲಿ ಅದು ಏನು 2 ಸೆಕೆಂಡ್ ಅಷ್ಟೇ ಬ್ಲೋ ಮಾಡಿಬಿಟ್ಟು ಅದನ್ನ ಸೈಡಿಗೆ ಹಾಕೋದೇನೆ. ಬಟ್ ಸ್ಟಿಲ್ ಐ ಗೆಸ್ ನಿಮ್ಗೆ ಏನಾದರೂ ಈ ಥರ ಅನ್ಸಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಎಲ್ಲಿದೆ ಮ್ಯಾಚ್ ಬಾಕ್ಸು? You are a super looper. You don't found it right, that's why I found it. ನೀನು ಕೇಕ್ ಸ್ಮ್ಯಾಶ್ ಮಾಡು ಅಂತ ಜಿಂಕಿ, ಕೇಕ್ ಸ್ಮ್ಯಾಶ್ ಮಾಡು. ನನ್ನ ಗಂಡ ಕಟ್ಟಾದ್ಮೇಲೆ ನೀನು ಕೇಕ್ ಸ್ಮ್ಯಾಶ್ ಮಾಡು. ಸೊ ಇವಾಗ ಇನ್ನೇನು ಕೇಕ್ ಕಟ್ ಮಾಡಬೇಕು, ಮತ್ತೆ ನೀನು ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ನನ್ನ ಪಕ್ಕ ಕೂತ್ಕೋ ಹಂಗೆ ಹಿಂಗೆ ಅಂತು. ಆ್ಯಂಡ್ ಲಕ್ಷಿತ್ ವಾಸಿಗೆ ನಾನೇ ಕೇಕ್ ಕಟ್ ಮಾಡ್ತೀನಿ ಅಂತಿದ್ದೆ. ನಾನು ನೀನೇ ಕೇಕ್ ಕಟ್ ಮಾಡು, ಇಬ್ಬರು ಸೇರ್ಕೊಂಡು ಕಟ್ ಮಾಡಿ, ಬಟ್ 1 ನಿಮಿಷ ಸ್ವಲ್ಪ ಸುಮ್ಮನೆ ಇರಿ ಪ್ಲೀಸ್ ಅಂದ್ಕೊಂಡು. ಐ ಗೆಸ್ ಫ್ಯಾಮಿಲಿ ಅಂತಂದರೆ ಹಿಂಗೆ ಇದ್ದೇ ಇರುತ್ತೆ, ನಗ್ಸೋದು, ರೇಗ್ಸೋದು, ಗಾಳಿ ಹಿಡಿಯೋದು, ನಾನೇ ಮಾಡ್ತೀನಿ ನೀನೇ ಮಾಡು ಅನ್ನೋ ಒಂದು ಮಾತುಕತೆ ಬರೋದು. ಸೊ ಬನ್ನಿ ಇವಾಗ ಫಸ್ಟ್ ನಾವು ಕೇಕ್ ಕಟ್ ಮಾಡೋಣ. ಸೊ ನಮ್ಮ ಫ್ಯಾಮಿಲಿ ಅಂತೂ ಹಿಂಗೇನೆ, ನಿಮ್ಮ ಫ್ಯಾಮಿಲಿ ಅಂತೂ ಹಿಂಗೆ ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಕ್ಯಾಂಡಲ್ ಲೀಕ್ ಆಗ್ತಾ ಇತ್ತಲ್ಲಿ. Happy birthday to you. Happy birthday to you. Happy birthday to dear Arun. Happy birthday to you. May God bless you. May God bless you. Happy birthday to you. So finally ಕೇಕ್ ಕಟ್ ಆಯಿತು. ಸೊ ಅರುಣ್ ಅವ್ರ ಬರ್ತ್ಡೇಗೆ ಅಂತಲೇ ರಜೆ ತೊಗೊಂಡಿದ್ರು, ಆಮೇಲೆ ವೀಕೆಂಡ್ ಸಹ ಆಯಿತು. ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ರೆಸಾರ್ಟ್ ಹೋಗೋಣ. ಲೈಕ್ ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ಒಂದು ರೆಸಾರ್ಟ್ ಹೋಗಿದ್ವಿ, ಅಲ್ಲಿಗೆ ಹೋಗೋಣ ಚಿಕ್ಕಮಂಗ್ಳೂರಿಗೆ ಅಂತ. ಬಟ್ ನಾನು ಅಲ್ಲಿ ಹೋಗೋಕ್ಕೆ ಹೋಗಿಲ್ಲ, ಬಿಕಾಸ್ ಏನಪ್ಪ ಅಂದರೆ ನಾವಿಬ್ಬರೇನು ಆರಾಮಾಗಿ ಹೋಗ್ಬೋದು, ಬಟ್ ನಮ್ಮ ಲಡ್ಡೂನ ಕರ್ಕೊಂಡೋಗಿ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಬಿಕಾಸ್ ಕ್ರ್ಯಾಂಕಿ ಆಡ್ತಾನೆ, ಆಮೇಲೆ ಅಳ್ತಾನೆ, ಯಾಕೆ ಬೇಕು ಬೇಡ ಪರವಾಗಿಲ್ಲ, ಮೇ ಬಿ ಆಫ್ಟರ್ ಇಯರ್ ಆರ್ 2 ಅಲ್ಲಿಗೆ ಮತ್ತೆ ಹೋಗೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಬರ್ಡೇನ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. happy birthday. ಆ್ಯಂಡ್ ಇವಾಗ ಏನೂ ಇಲ್ಲ, ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ರಿಗೂ ತಿನ್ಸಾದ್ಮೇಲೆ ಫೋಟೋಸ್ ತೆಗ್ದಾದ್ಮೇಲೆ ಇವಾಗ ಲಕ್ಷಿತು ಮಲಕೋಸ್ ಟೈಮ್ ಬಂತು. ನೋಡ್ಬೋದು ಅಕ್ಕ ಹೇಳ್ಕೊಂಡು ಹೋಗ್ತಾನೆ ಮಲಗ್ಸೋಕ್ಕೆ. ನನಗೊಂದು ತುಂಬಾ ನಗು ಬಂತು, ಬಿಕಾಸ್ ನಾನೇ ಹೇಳಿದೆ ಒಂದು ಅರ್ಧ ಗಂಟೆ ಲೈಕ್ 12 o'clockವರೆಗೂ ಇರಿಸಿ ಪಾಪ ಕೇಕ್ ಕಟ್ ಮಾಡಬೇಕು, ಅವನಿದ್ರೆ ಒಂಥರ ಚಂದ ಅಂತ. ಆಮೇಲೆ ಸರಿ ಆಯಿತು ಅಂತ 12 o'clock ತನಕ ವೆಯ್ಟ್ ಮಾಡೋದು. ಕರೆಕ್ಟಾಗಿ 12:05 12:10ಗೆ ರೂಮಿಗೆ ಕರ್ಕೊಂಡು ಹೋಗ್ಲು ಮಲ್ಕೋ, ಬಿಕಾಸ್ ಬೆಳಗ್ಗೆ ಸ್ಕೂಲ್ ಇದೆ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ಸಿಂಬಾ ಮರಿನ ನಮ್ಮ ಅರುಣ ಎತ್ಕೊಂಡಿದ್ದಾರೆ. ಅರುಣವ್ರು ಲಡ್ಡೂನ ಎತ್ಕೋತಾರೋ ಬಿಡ್ತಾರೋ, ಬಟ್ ಸಿಂಬಾ ಮರಿನ ಮಾತ್ರ ಕರೆಕ್ಟಾಗಿ ಎತ್ಕೋತಾರೆ. ಆ್ಯಂಡ್ ನಾನು ಸಿಕ್ಕಿದೆ ಚಾನ್ಸು ಅಂತ ಸ್ವಲ್ಪ ಕೇಕ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಿಂದುಬಿಡ್ತೀನಿ. ಬಟ್ ನಾನು ಯೂಶ್ವಲಾಗಿ ಅಷ್ಟೊಂದು ತಿನ್ನಲ್ಲ, ಬಟ್ ಒಂಥರ ಚೆನ್ನಾಗಿತ್ತು ಕೇಕು. ಸೊ ಅದಕ್ಕೆ ತಿಂದುಬಿಟ್ಟೆ, ಬಿಕಾಸ್ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಆಮೇಲೆ ಮತ್ತೆ ನಂಗೆ ತಿನ್ನೋಕ್ಕೆ ಬಿಡೋಲ್ಲ ಅಂತ. ಓಕೆ, ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವಾಗ ಮಲಗೋ ಸಮಯ ಬಂತು. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇ ಆಲ್ರೆಡಿ ನನಗೆ ಇಂಟ್ರೋ ಕೊಟ್ಟಿದ್ದೀನಿ, ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಇಲ್ಲಿ ಬಂದು ಪಾಪು ಸ್ಟ್ರೋಲರಲ್ಲಿ ಹೋಗ್ತಾ ಇದ್ದಾನೆ. ಸೊ ಸ್ಟ್ರೋಲರ್ದು ಬಂದು ಇದು ಬ್ರ್ಯಾಂಡ್ ಬಂದು ಲವ್ ಲ್ಯಾಪು. ಸೊ ನಿಮಗೆ ಇನ್ ಕೇಸ್ ಕಂಪ್ಲೀಟ್ ರಿವ್ಯೂ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ. ಆ್ಯಂಡ್ ಆಚೆ ಹೋದರೆ ಅಷ್ಟಾಗಿ ನಾನು ಪಾಪುನ ಎತ್ಕೊಳ್ಳೋಲ್ಲ, ಅರುಣವರೇ ಎತ್ಕೊಳ್ಳೋದು ಪಾಪುನ. ಸೊ ನಾನು ಯಾವಾಗಲೂ ಅಷ್ಟೇ ಪಾಪುನ ಎತ್ಕೊ ಅಂತ ಹೇಳೋದು ಇಲ್ಲ, ಹೀ ಟೇಕ್ಸ್ ಕೇರ್ ಆಫ್ ಹಿಮ್. ಸೊ ನಂಗೆ ತುಂಬಾ ಖುಷಿ ಆಗುತ್ತೆ ಇದೊಂದು ವಿಷಯಕ್ಕೆ ಮಾತ್ರ. ಆ್ಯಂಡ್ ಇಲ್ಲಿ ಬಂದು ನಾನು ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಲೈಕ್ ಪಾಪುದು ಸಪೋಸ್ ಡೈಪರ್ ಆಗಿರಲಿ ಅಥವಾ ಅವ್ನಿಗೆ ವೆಟ್ ಟಿಶ್ಯೂಸ್ ಆಗಿರಲಿ ಏನೇ ಆಗಿರಲಿ, ಬಿಕಾಸ್ ಇಫ್ ಇನ್ ಕೇಸ್ ಬೇಕಿದ್ದರೆ ಮತ್ತೆ ಕೆಳಗಡೆ ಇಳೋಕ್ಕಾಗಲ್ಲ ಅಂತ. ಸೊ ಎಸ್, ಲಾಕ್ ಮಾಡಿದ್ರಾ ಲಡ್ಡು? ಸೊ ಇದು ಬಂದು ತುಂಬಾ ಸಿಂಪಲ್ ಆಗಿರೋ ರೆಸ್ಟೋರೆಂಟು, ಜಾಸ್ತಿ ಫ್ಯಾನ್ಸಿ ಅಥವಾ ಗ್ರ್ಯಾಂಡ್ ಏನೂ ಇಲ್ಲ. ನಾವೇನು ಬಂದ್ವಿ ಅಂತಂದರೆ ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ಓವರ್ ಇಯರ್. ಆ್ಯಂಡ್ ಮೋರ್ ಓವರ್ ಅರುಣ್ ಅವ್ರಿಗೆ ಇಲ್ಲಿ ಮಾಡುವಂಥ ಮೀನುಗಳು ತುಂಬಾ ಇಷ್ಟ. ಸೊ ಅದಕ್ಕೆ ಇಲ್ಲಿನೇ ಬಂದಿದ್ದು.
ಸೊ ನೋಡ್ಬೋದು ಲಡ್ಡುಮ ತುಂಬಾ ಸೈಲೆಂಟಾಗಿ ಗುಡ್ ಬಾಯ್ ಥರ ಇದ್ದ ಅವನು. ನಾನು ಅವನಿಗೆ ಲೈಕ್ ಊಟ ಬರೋಕ್ಕಿಂತ ಮುಂಚೆನೇ ಟೇಬಲ್ ಮೇಲೆ ಚೆನ್ನಾಗಿ ಫೀಡಿಂಗ್ ಮಾಡಿಲ್ಲ, ಅವನಿಗೆ ಸ್ಟ್ರಾಲಲ್ಲಿ ಹಾಕಿದೆ, ಬಿಕಾಸ್ ಊಟದ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ತುಂಬಾ ಚೆನ್ನಾಗಿದೆ, ಏನು ಡಿಸ್ಟರ್ಬ್ ಮಾಡೇ ಇಲ್ಲ ಅವನು. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಹಾಗೂ ಅರುಣರು ತುಂಬಾ ಚೆನ್ನಾಗಿ ನಮ್ಮ ಒಂದು ಲಂಚ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಮಾತಾಡಿಕೊಂಡು ಏನೇ ಲೈಕ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲ್ಲ, ಬಟ್ ಏನೇ ಸುಮ್ಮನೆ ಮಾತಾಡ್ಕೊಂಡು ಆರಾಮಾಗಿದ್ವಿ, ತುಂಬ ಸಿಂಪಲಾಗಿ. ಆ್ಯಂಡ್ ಸಮ್ ಟೈಮ್ಸ್ ಸಿಂಪಲ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ನಾನು ಹಾಗೂ ಅರುಣ್ ಇಬ್ಬರು ಫುಡ್ಡಿನೇ, ಇಬ್ರಿಗೂ ಊಟ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ಚೆನ್ನಾಗಿ ತಿಂತಾ ಇದ್ವಿ. ಇನ್ನೂ ಅಂದ್ಕೊಂಡ್ವಿ ಪಾರ್ಸೆಲ್ ತೊಗೊಳ್ಳೋಣ ಅಂತ, ಬಟ್ ಮಮ್ಮಿಗೆಲ್ಲ ಬೇಡ ಅಂತ ಅಂದರು. ಬಟ್ ನಮ್ಮ ಲಕ್ಷಿಗೆ ಅಂತಲೇ ಒಂದು ಪಾಮ್ಲೆಟ್ನ ಪಾರ್ಸೆಲ್ ತೊಗೊಂಡೆ. ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ ಮೀನು ಮಾತ್ರ. ಸೊ ಆಗಲೇ ಹೇಳಿದೆ, ಇದು ಬಂದು ಅಲ್ಸೂರಲ್ಲಿ ಮ್ಯಾಂಗ್ಳೂರ್ ಪರ್ಲ್ ಅಂತ, ಅಲ್ಲಿಗೆ ಹೋಗಿದ್ದು. ನಿಮಗೆ ಬೇಕಾದ್ರೆ ಲೊಕೇಶನ್ ಗೂಗಲ್ ಮ್ಯಾಪಲ್ಲೇ ಸಿಗುತ್ತೆ ಫ್ರೆಂಡ್ಸ್. ನಾನು ನಿಜ ಇವಾಗಲೂ ಅವ್ರು ನಿಂಬೆಹಣ್ಣು ಹಿಂಡೋದು ನೋಡಿದ್ರೆ ಇನ್ನೂ ಬಾಯಲ್ಲಿ ನೀರು ಬರ್ತಾ ಇದೆ, ಸಕ್ಕತ್ತಾಗಿತ್ತು ಮಾತ್ರ. ನೀರು ದೋಸೆ ಹಾಗೂ ಮೀನು ಮಾತ್ರ ಆಸಮ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಸರಿ ಇವಾಗ ಎಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ವಿ, ಮನೆಗೆ ಹೋಗೋಣ ಅಥವಾ ಎಲ್ಲಿಗಾದರೂ ಹೋಗೋಣ ಅಂತ. ನಾನು ಹೇಳಿದೆ ಸರಿ ಮಾಲ್ ಸುತ್ತಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಮಾಲ್ ಇನ್ನೇನು ಸುತ್ತೋದು ಅಂತ ಅಂದ್ಕೊಂಡು ಅರುಣರೇ ಬನ್ನಿ ನಾವು ಶಾಪಿಂಗ್ ಹೋಗೋಣ ಅಂದ್ಕೊಂಡು ಶಾಪಿಂಗ್ ಹೊರಟಿದ್ದೀವಿ. ಆ್ಯಂಡ್ ಶಾಪಿಂಗ್ ಬಂದು ಝೀರೋದಲ್ಲಿ ಹೋಗ್ತಿರೋದು. ಸೊ ಜಾಸ್ತಿ ಹೈ-ಫೈ ಪ್ರೈಸು ಇಲ್ಲ, ಜಾಸ್ತಿ ಲೋ ಪ್ರೈಸು ಇಲ್ಲ, ಒಂಥರ ಮೀಡಿಯಮ್ ರೇಂಜ್ ಪ್ರೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಸ್ಟುಡಿಯೋ ಬಂದು ನಮ್ಮ ಮನೆಗೆ ತುಂಬಾ ಹತ್ತಿರ. ಸೊ ಎಸ್ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡಿ ನೀವು ಈ ರೋಡು, ಈ ಮರಗಳು ಎಷ್ಟು ಚೆಂದ ಇದ್ದಾವೆ ಅಲ್ಲ, ಇದು ನೋಡಿದ್ರೆ ಒಂಥರ ಖುಷಿ, ಒಂಥರ ಆನಂದ. ಮಲಗ್ಸ್ರಿ ಮಲ್ಕೋತಾನೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ನನಗೆ ನನಗೆ ಅನಿಸ್ತಾ ಇದೆ ಅದೇನಪ್ಪ ಅಂತಂದರೆ, ನಾವು ಮದುವೆಗಿಂತ ಮುಂಚೆ ಎಲ್ಲಿಗೆ ಹೋಗ್ತಾ ಇದ್ವಿ, ಅಥವಾ ನಾನು ಪ್ರೆಗ್ನೆನ್ಸ್ ಡೇಸಲ್ಲಿ ಎಲ್ಲಿಗೆ ಹೋಗ್ತಾ ಇದ್ವಿ, ಏನು ಮಾಡ್ತಾ ಇದ್ವಿ, ಪ್ರತಿಯೊಂದು ನನಗೆ ಮತ್ತೆ ರೀಕಾಲ್ ಆಗ್ತಾ ಇದೆ. ಆ ಒಂದು ಡೈಲಿ ನಿಜವಾಗ್ಲೂ ನಾನು ಅದನ್ನೇ ಮತ್ತೆ ಒಂದು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಆ ಒಂದು ಇದನ್ನ. ಬಿಕಾಸ್ ನಾನು ಈ ಒಂದು ಮಾಲಲ್ಲಿ ಝೂಡಿಯೋ ಅಥವಾ ಮೆಕ್ಡೊನಾಲ್ಡ್ಸಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಮದುವೆಗಿಂತ ಮುಂಚೆ ನಾನು ಹಾಗೂ ಅರುಣರು ಜಾಸ್ತಿ ಇಲ್ಲೇ ಮೀಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಅಲ್ಲಿಗೆ ಹೋಗ್ತಾ ಇದ್ವಿ, ಬಿಕಾಸ್ ಮನೆಗಿಂತ ಜಾಸ್ತಿನೇ ಹತ್ತಿರ. ಆ್ಯಂಡ್ ನಾನು ಜಾಸ್ತಿ ದೂರ ಅವ್ರ ಜೊತೆ ಎಲ್ಲೂ ಹೋಗ್ತಾನೆ ಇರಲಿಲ್ಲ, ತುಂಬ ರೇರ್, ಲೈಕ್ 1-2 ಸತಿ ಅಷ್ಟೇ ಹೋಗಿದ್ದು. ಆ್ಯಂಡ್ ಸರಿ ಅದೊಂದು ಆಯಿತಾ. ಆ್ಯಂಡ್ ಇವಾಗ ಅರುಣ್ ಅವ್ರಿಗೆ ಚಪ್ಪಲಿ ನೋಡ್ತಾ ಇದ್ದೀವಿ. ಸೊ ಚಪ್ಪಲಿ ಯಾಕಪ್ಪ ಅಂತಂದರೆ ಅದೊಂದು ಆಸಮ್ ಕ್ರಾಕ್ಸ್ ಇತ್ತು ಗೊತ್ತಾ. ಆ್ಯಂಡ್ ಆ ಕ್ರಾಕ್ಸ್ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ. ಆ ಕ್ರಾಕ್ಸು ಮನೆ ಹತ್ರ ನಾಯಿ ಕಚ್ಕೊಂಡು ಹೋಯಿತು. ಸೊ ಒಂದೇ ಚಪ್ಪಲಿ ಇದೆ, ಇನ್ನೊಂದು ಚಪ್ಪಲಿ ಇರಲಿಲ್ಲ. ಸರಿ ಆಯಿತು ಅಂದ್ಕೊಂಡು ಇವಾಗ ಇಲ್ಲೇ ಒಂದು 600 ರೂಪೀಸ್ 700 ರೂಪೀಸ್ ಅಂತ ಈ ಚಪ್ಪಲಿಗಳು. ಸೊ ಇಲ್ಲೇ ತಗೋತಾ ಇದ್ವಿ. ಹೇಳಿದೆ ಅರುಣ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ ಪರವಾಗಿಲ್ಲ ಅಂತ. ಅವ್ರು ಇಲ್ಲ ಸದ್ಯಕ್ಕೆ ಇವಾಗ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ತಗೊಂಡೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 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 ಆ ಕಲರ್ ಬದ್ ಈ ಕಲರ್ ಚೆನ್ನಾಗಿದೆ ತಾನೆ, ಇದು ಅಬೋವ್ ಒನ್. ಹಾಂ ಎರಡು ತಗೊಳೋದಲ್ಲ, ಇಲ್ಲ ಒಂದು ತಗೊಳೋದಷ್ಟೇ. ಯಾವ್ದು ಬೇಕು ನಿಮಗೆ? ಎಮ್ಮ ಎಲ್ಲ ಎಸ್ ಆ್ಯಂಡ್ ಎಮ್ ಇತ್ತು. ಎಸ್ ಎನ್ ಎಮ್ಮು. ಅದು ಅವಾಗ ಎಸ್ ಐ ತಗೊಂಡಿದ್ದಾನೆ. ಅದೇ ಹೇಳಿದ್ ನಾನು ಎಸ್ ಎನ್ ಎಮ್ 2 ಕೊಡು ಅಂತ. ಹೆವಿ ಪ್ಯಾಂಟ್ ಬೇಡ ಅಂತ ಬಿಟ್ಬಿಡು. ಬೇಡಮ್ಮ ಪ್ಲೀಸ್ ಬೇಡ. ಬಾ ನಾನು ಅದು ಹಾಕೊಳಲ್ಲ, ನಂಗೆ ನಿಜ ಸೆಟ್ ಆಗಲ್ಲ ನನಗೆ. ನನಗೆ ತೋರಿಸಿ ಅಷ್ಟೇ. ಯಾವ ಕಲರು ಇದು? ಇದಾ? ಹಾಂ ಯಾವುದು? ಎಮ್ ಎಸ್ ಎಮ್ ತಗೋ. ಎಮ್ ತಗೋ. ಏ ಲಡ್ಡು, ವೆರ್ ಆರ್ ಯು ಗೋಯಿಂಗ್? ಲಡ್ಡುಮ್ಮ, ವೆರ್ ಆರ್ ಯು ಗೋಯಿಂಗ್? ಲಡ್ಡುಮ್ಮ ಸಾಕು 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 ಸಾಕು. ಲೆಟ್ ಮಿ ಜಸ್ಟ್ ಟ್ರೈ ಥಿಂಗ್. ಲೆಟ್ಸ್ ಸಿ ಬೇಬಿ. ಇದು ಸೇಮ್ ಕಲರು. ನಾನು ಯಾವ್ದು ಇಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ. ಯಾವ ಸೈಜ್ ತಗೊಂಡಿದ್ದೀನಿ ಪ್ಯಾಂಟ್ ಇವಾಗ? 38. 38? 36. 34 ಬೇಕು. 34 ತಗೊಂಡು. ಏನ? ಯಾರಿಗೆ? ಹ್ಞೂ ಬಾ. ತಗೋತೀನಿ. ಬೇಡ ಬೇಡ ಬೇಡ. ಸೊ ಹುಡುಗಿ ಬಟ್ಟೆ ನೋಡಿದ್ರೆ ಇವಾಗಲೂ ಎಲ್ಲೋ ಒಂದು ಕಡೆ ಆಸೆ, ಆಹಾ ಹುಡುಗಿ ಬಟ್ಟೆ ಲೈಕ್ ಹುಡುಗಿ ಆಗಿದ್ರೆ ಎಷ್ಟು ಚಂದ ಬಟ್ಟೆ ತಗೋಬೋಯ್ತಲ್ಲ ಅಂತ. ಬಟ್ ಸೊ ಓಕೆ, ನಮ್ಮ ಗಂಡು ಮಗಳೂ ಯಾವುದ್ರಲ್ಲೂ ಕಡಿಮೆ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಹೆಣ್ಣೆ ಇರಬೇಕಿತ್ತು. ಸರಿ ಬನ್ನಿ, ಇವಾಗ ನಮ್ಮ ಅರುಣ್ ಅವ್ರಿಗೆ ಬಟ್ಟೆ ಟ್ರೈ ಮಾಡಬೇಕು. ಸೊ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಸರಿ ಸರಿ, ನೀನು ಹಿಡ್ಕೋ ಬಾಯಲ್ಲಿ ಪಾಪು, ನಾನು ತೊಗೊಂಡೋಗ್ತೀನಿ. ಹಿಡ್ಕೋ ಬಾಯಲ್ಲಿ ಪಾಪು.
ವೈ ಡು ತೆಗೆ ಹುಡುಗ ನನ್ನ ಚಪ್ಪಲಿ ಅಲ್ಲೇ ಬಿಟ್ಬಿಟ್ನೆ. ನಿಮ್ಮ ಚಪ್ಪಲಿನ ತಗೊಂಡು ಅದು ಹಾಕೊಂಬಂದಲ್ಲ, ಹಾಕೊಂಬಂದಿತ್ತು. ಮಸ್ತ್ ಪ್ಯಾಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ರೀ. ಚೆನ್ನಾಗಿದೆಯಲ್ಲ ಪ್ಯಾಂಟ್, ಚೆನ್ನಾಗಿದೆ. ಟಿ ಶರ್ಟ್ ಇಸ್ ಆಲ್ಸೋ ಗುಡ್. ಇದು ಓವರ್ ಸೈಜ್ ಪ್ಯಾಂಟ್. ಯಾವ ಸೈಜ್ ಎಮ್ ಬೇಕು? ಅದು ಯಾವ್ದು ಎಸ್ಸಾ? ಇಲ್ಲ, ಇದು ಎಮ್ ಇತ್ತಾನೆ. ಇದು ಗೊತ್ತಿಲ್ಲ ರೀ, ಬಟ್ ಇದು ಕರೆಕ್ಟ್ ಆಗಿದೆ ಅನ್ಸ್ತೈತೆ. ಟಿ ಶರ್ಟು ಕರೆಕ್ಟ್ ಆಗಿದೆ ಅನ್ಸ್ತಿದೆ. That the previous one was good. ಅಷ್ಟೇ, ಇನ್ನೊಂದ್ಸಲ ಚೆನ್ನಾಗಿಲ್ಲ ಬಿಡು. ಟ್ರೈ ಮಾಡಿ. ಪ್ಯಾಂಟ್ ಇಸ್ ಓಕೆ. ಪ್ಯಾಂಟ್ ಇಸ್ ಗುಡ್. ಏನು ಓಕೆ? ಓಕೆ ಫ್ರೆಂಡ್ಸ್, ನಾನು ಅರುಣ್ ಅವ್ರಿಗೆ ಕೆಲವೊಂದು ಟಿ ಶರ್ಟ್ ಹಾಗೂ ಪ್ಯಾಂಟ್ನ ಲೈಕ್ ಸೆಲೆಕ್ಟ್ ಮಾಡಿದ್ದೀನಿ ಟ್ರೈ ಮಾಡಿ ಅಂತ. ಅವ್ರು ಆ್ಯಕ್ಚುಲಿ ನಂಗೆ ಆ ಥರ ಕಾರ್ಗೋಸ್ ಟೈಪ್ ಪ್ಯಾಂಟ್ ಬರುತ್ತೆ, ಆ ಥರ ಪ್ಯಾಂಟ್ ಬೇಡ ಅಂತಿದ್ರು. ಆ್ಯಕ್ಸಾಗಿ ಸುಮ್ಮನೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದೆ. ಸೊ ಇದು ಬಂದು ನಾವು ಸ್ಟುಡಿಯೋಗೆ ಬಂದಿರೋದು ಆ್ಯಂಡ್ ಶಾಪಿಂಗ್ ಅಂತ ನನಗೋಸ್ಕರ ಬಂದಿದ್ದು, ಬಟ್ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬರ್ತ್ಡೇ ಇರೋದು ಓಕೆ, ಒಂದು ಸ್ವಲ್ಪ ಅವ್ರಿಗೂ ಪ್ಯಾಂಪ್ರಿಂಗ್ ಅಂತ ಮಾಡಬೇಕಲ್ಲ, ಬರೀ ಹೆಂಡತಿಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ನಾವು ಸಹ ನಮ್ಮ ಹಸ್ಬೆಂಡ್ಗೆ ಮಾಡ್ಬೋದು, ನಾವು ನಮ್ಮ ದುಡ್ಡಿಂದ ನಾವು ಕೂಡ ಅವ್ರಿಗೆ ಸ್ಪೆಂಡ್ ಮಾಡಬೇಕು ಕೆಲವೊಂದು ಟೈಮು. ಸೊ ಇವತ್ತು ಇಟ್ಸ್ ಹಿಸ್ ಡೇ. ಸೊ ಅವ್ರಿಗೋಸ್ಕರ ಅವ್ರಿಗೇನು ಇಷ್ಟ ಆಗುತ್ತೋ ಎಲ್ಲ ಕೊಡಿಸ್ತಾ ಇದ್ದೀನಿ, ಹಾಗೂ ನನಗೇನು ಇಷ್ಟ ಆಗುತ್ತೆ ಅವ್ರಿಗೋಸ್ಕರ ಅದನ್ನು ಕೊಡಿಸ್ತಾ ಇದ್ದೀನಿ. ಬೇಬಿ ಮಸ್ತ್ ಕಾಣಿಸ್ತಿದೆ ಬೇಬಿ, ಮ್ಯಾಚಿಂಗ್ ಅಂತ ಅಲ್ಲ, ಬಟ್ ಸಪ್ರೇಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜ. ಒಂದು ಟಿ ಶರ್ಟ್ ತಗೊಂಡು ಎರಡು ಟಿ ಶರ್ಟ್ ಮತ್ತೆ ಒಂದು ಪ್ಯಾಂಟು. ಈ ಟಿ ಶರ್ಟ್ ಟ್ರೈ ಮಾಡಿ, ಇದು ಸೇಮ್ ಕಲರ್ ಬಟ್ ಕ್ವಾಲಿಟಿ ಬೇರೆ. ಇದು ಓವರ್ ಸೈಜ್ ಅಲ್ಲ, ಇದು ಕರೆಕ್ಟ್ ಆಗಿದೆ ಬಿಡಿ. ಅಲ್ಲ ಇದಕ್ಕೆ ಹಿಂಗೆ ಇರಬೇಕು, ಅರ್ಥ ಆಯ್ತಾ? ಬಟ್ ಇದಕ್ಕೆ ಆ ಟಿ ಶರ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಶ್ರಿಂಕ್ ಆಗಲ್ವಾ ಅಂತ ನೋಡಿ, ಅವರು ಬೇಡ ಅಂತ ಇದ್ರು. ಇವಾಗ ಬೇರೆ ಸೈಜ್ ತಗೊಂಡ್ ಬಾ, ಈ ಸೈಜ್ ಬೇಡ ಅಂತ ಇದ್ದಾರೆ. ಸೊ ಹಂಗೇನೆ ನೋಡಿದ ತಕ್ಷಣ ಬೇಡ, ಚೆನ್ನಾಗಿಲ್ಲ, ನಾನು ಹಾಕೊಳ್ಳೋಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಇರ್ತಾರೆ. ಆಮೇಲೆ ಕರೆಕ್ಟಾಗಿ ಹಾಕೋತಾರೆ. ಸೊ ಬನ್ನಿ, ಅವ್ರಿಗೆ ಇವಾಗ ಬೇರೆ ಸೈಜ್ ಬೇಕಂದ್ರೆ, ಬಿಕಾಸ್ ಶ್ರಿಂಕ್ ಏನೋ ಲೈಕ್ ಚಿಕ್ಕದಾದ್ರೆ ನೀರು ಹಾಕಿದ್ಮೇಲೆ, ಬಟ್ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅನ್ಕೊಂಡು ಬೇರೆ ಸೈಜ್ ತಗೋತೀನಿ. ಒಂದು ಸೈಜ್ ದೊಡ್ಡದು ತಗೊಳ್ಳೋಣ. ಎಲ್ಲಿ ತಗೊಂಡಿದ್ದು ನಾನು? ಎಲ್ರಿ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅರುಣ್ ಅವ್ರದ್ದು ಶಾಪಿಂಗ್ ಆಯಿತು. ತುಂಬಾ ಚೆನ್ನಾಗಿದ್ದು ಮೆನ್ಸ್ಗೆ ಕಲೆಕ್ಷನ್ಸು. ಆ್ಯಂಡ್ ಇವಾಗ ನಾನು ನನಗೆ ಅಂತ ಶಾಪಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು 199 200 ರುಪೀಸ್ಗೆಲ್ಲ ಮನೆಗೆ ಹಾಕೊಳ್ಳೋಕ್ಕೆ ಟಿ ಶರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಅಂತ. ನಾನು ನೋಡಿದೆ ಕೂಡ ತುಂಬಾ ಚೆನ್ನಾಗಿತ್ತು, ಕಲರ್ ಸಹ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತಂದರೆ ಅದು ಸ್ವಲ್ಪ ಕ್ರಾಪ್ ಟಾಪ್ ಥರ ಇತ್ತು. ನನಗೆ ಇವಾಗ ಕ್ರಾಪ್ ಟಾಪ್ ಹಾಕೊಳ್ಳೋಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಇಲ್ಲ, ಸೊ ಅದಕ್ಕೆ ನನ್ನ ತೊಗೊಳಕ್ಕೆ ಹೋಗಿಲ್ಲ. ಸರಿ ಆಯಿತು, ಬೇರೆ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಫೀಡಿಂಗ್ ಡ್ರೆಸ್ ಎಲ್ಲ ಸಿಗೋಲ್ಲ. ಮಾಮೂಲಿ ಈ ಥರ ಕ್ರಾಪ್ ಟಾಪ್ಸು ಅಥವಾ ಫ್ರಾಕ್ಸ್ ಥರ, ಚೂಡಿದಾರ್ ಆ ಥರ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಫೀಡಿಂಗ್ ಡ್ರೆಸ್ ಬರುತ್ತಲ್ಲ, ಆ ಥರ ಡ್ರೆಸ್ ಸಿಗೋಲ್ಲ. ಸೊ ತುಂಬ ಚೆನ್ನಾಗಿ ಕೇಳ್ತೀರಾ ನಾನು ಶಾಪಿಂಗ್ ಎಲ್ಲಿಂದ ಮಾಡ್ತೀನಿ ಅಂತ. ಸೊ ಈ ಥರ ಲೋಕಲ್ ಸ್ಟೋರ್ಸ್ ಎಲ್ಲ ಅಂದರೆ ಜೋಡಿದಲ್ಲಿ ಅಥವಾ ಹಿಂಗೆ ನಾನು ಶಾಪಿಂಗ್ ಮಾಡೋದು ಫ್ರೆಂಡ್ಸ್. ಆ್ಯಂಡ್ ಏನಪ್ಪ ಅಂತಂದರೆ 1 ಅಥವಾ 2 ಸೈಜ್ ಸ್ವಲ್ಪ ದೊಡ್ಡ ತಗೋತೀನಿ, ಸೊ ದ್ಯಾಟ್ ಸ್ವಲ್ಪ ಕಂಫರ್ಟೇಬಲ್ ಇರಬೇಕು ಫೀಡಿಂಗೋಸ್ಕರ. 899 ವರ್ತಾ? ಕಾಸ್ಟ್ಲಿ ಇದೆ, 899 ಕಾಸ್ಟ್ಲಿ ಆಯ್ತಲ್ವಾ? Now we are going home. No, ಬಂದ್ಬಿಡು, ನಿನಗೆ ಮಾತ್ರ ಬಟ್ಟೆ ತಗೊಂಡೆ. ನಂಗೆ ಬೇಡ ಬಟ್ಟೆ ಬೇಡ ಬಾ. ಸೊ ನೋಡ್ರಲ್ಲ, ಅರುಣ್ ನಂಗೆ ಬಟ್ಟೆ ಬೇಡ ಬಾ, ಸಾಕು ಮನೆಗೆ ಹೋಗೋಣ ಅಂತ ಅಂತಿರೋ. ನಿನಗೆ ಬೇಡ ಅಂದರೆ ನನಗೆ ಬೇಕು ಅಂತ ಇದೆ. ನಾವು ಇದೇ ಥರ ಕ್ಯಾಟ್ ಫೈಟ್ಸ್ ತುಂಬಾ ಮಾಡ್ತಾ ಇರ್ತೀವಿ. ಬಟ್ ಏನಪ್ಪ ಅಂದರೆ ಜಾಸ್ತಿನೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಸೀರಿಯಸ್ ಆಗಿ ತೊಗೊಂಡ್ರು ಸಹ ಲೈಕ್ ಒಂದು ಸ್ವಲ್ಪ ಟೈಮ್ಗೆ ಅಷ್ಟೇ ಮುನ್ಸ್ಕೊಳ್ಳೋದು, ಆಮೇಲೆ ಒಂದಾಗ್ಬಿಡ್ತೀವಿ. ಸೊ ಐ ಗೆಸ್ ಆಲ್ ದಿಸ್ ಥಿಂಗ್ ಶುಡ್ ಬಿ ದೇರ್ ಅಲ್ಲ, ಒಂದು ಬಾಂಡಿಂಗ್, ಒಂದು ರಿಲೇಷನ್ಶಿಪ್ ಅಂತ ಅಂದರೆ. ಇವಾಗ ನಾನು ಈ ಡ್ರೆಸ್ನ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಆಯಿತು. ಇನ್ಫ್ಯಾಕ್ಟ್ ತುಂಬ ಜಾಸ್ತಿನೇ ಶಾಪಿಂಗ್ ಆಯಿತು ಅಂತ ಅನಿಸ್ತಾ ಐತೆ. ನೋಡ್ಬೋದು ಇಲ್ಲಿ ಬ್ಯಾಗು ರೀ, ಹೆಂಗನ್ಸಿದೆ? ಒಂದು ಟಿ ಶರ್ಟ್ ತೊಗೊಳ್ಳೋಣ ಅಂತ ಹೋಗಿದ್ದು. ಹಾಂ, ಏನು ತಗೊಂಡ್ರಿ? ಅದು ಲಕ್ಷ್ಮಿನೇ ಹೇಳಬೇಕು. ಲಕ್ಷ್ಮೀನಮ್ಮ, ನಿಮಗೆ ಹೆಂಗೆ ಅನಿಸ್ತು ಇವಾಗ? ಓಕೆ, ನನ್ನ ಹೆಂಡತಿ ಬರ್ಡೇ ಗಿಫ್ಟ್ ಅಂತ ಏನೋ ಕೊಟ್ಟವಳೆ, ಅದೇನೋ ಕೊಡ್ಸವಳೆ. ಹೆಂಗೆ ಅನ್ಸುತ್ತೆ? ಸೇ ಸಮಥಿಂಗ್. ನೋ, ಖುಷಿ ಆಯ್ತಮ್ಮ ಲಕ್ಷ್ಮಮ್ಮ. ಖುಷಿ ಆಯ್ತಾ?
ನಾನು 10 ಸತಿ ಕೇಳಿದ್ಕೆ ಒಂದೇ ಒಂದು ವರ್ಡ್ ಹೇಳ್ತಾ ಇದ್ದೀರಾ ಖುಷಿ ಆಯಿತು ಅಂತ. ಅದೇ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಸೊ ನನಗೂ ಖುಷಿ ಆಯಿತು. ಇವತ್ತು ಅರುಣ್ ಅವ್ರು ಏನು ಬೇಡ ಗಿಡ ಅಂತ ಜಗಳ ಮಾಡಿಲ್ಲ. ಇಲ್ಲಾಂದರೆ ನಾನು ಜುಡೆಗೆ ಓದ್ಕೊಂಡು ಬರೀ ಹತ್ಕೊಂಡೇ ಬರೋದಾಗ್ತಿತ್ತು. ಸೀರಿಯಸ್ ಹೇಳ್ತಾ ಇದ್ದೀನಿ. ನಾನು ಹೋಗ್ತಿದ್ದೆ ತಗೋ ಅಂತ ಅಂತಿದ್ದೆ, ಅವ್ರು ಬೇಡ ಅಂತ ಇದ್ರು. ಹಂಗೆ ಅದನ್ನ ನಡ್ಕೊಂಡು ಬರ್ತಾ ಇದ್ದೆ. ಬಟ್ ಇವತ್ತು ಅವ್ರು ಏನೂ ಹೇಳಿಲ್ಲ. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ಗಂಡಸರಿಗೆ ನಮ್ಮ ಹುಡುಗಿರಿಗೆಲ್ಲ ಓಕೆನೇ ಇತ್ತು ಅಂತ ಅನಿಸ್ತು ನನಗೆ. ಓಕೆ, ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ. ಸೊ ಇದು ಬಂದು ಲಡ್ಡು ಜೊತೆ ಅರುಣ್ ಅವ್ರದ್ದು ಫಸ್ಟ್ ಬರ್ತ್ಡೇ ಅಂತ ಪಾಪ ತುಂಬಾ ಸೈಲೆಂಟ್ ಆಗಿದ್ದ. ನಾನು ಲಡ್ಡುಗೆ ಒಂದು ಹೊಸ ಹೆಸರಿಟ್ಟಿದ್ದೀನಿ, ಲಡ್ಡು ಅಮ್ಮ ಅಂತ. ನನಗೆ ಏನೋ ಗೊತ್ತಿಲ್ಲ, ಲಡ್ಡುನ ನೋಡಿದ್ರೆ ಅಮ್ಮ ಅಂತ ಕರೆಯೋದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಮನೆಗೆ ಬಂದು ಒಂದು ಸ್ವಲ್ಪ ಹಾಗೆ ರೆಸ್ಟನ್ನು ಮಾಡಿಕೊಂಡು ಟೀ ಕಾಫಿ ಕುಡ್ದು ಇವಾಗ ಬಂದು ನಮ್ಮ ಲಡ್ಡು ಮಾಗೆ ಅರುಣವರು ರಾಕರ್ನ ಫುಲ್ ಜೋಡಿಸ್ತಾ ಇದ್ದಾರೆ. ಸೊ ಈ ರಾಕರ್ ಬಂದು ಲಕ್ಷಿತದ್ದು. ಲಕ್ಷಿತ್ ಚಿಕ್ಕವನಿರ್ಬೇಕಾದ್ರೆ ಲಕ್ಷಿತ್ ಮಗು ಇರಬೇಕಾದ್ರೆ ಅಕ್ಕ ಈ ರಾಕರ್ನ ತರಿಸಿದ್ಲು. ಆ್ಯಂಡ್ ಕಣ್ಮಣಿ ಯೂಸ್ ಮಾಡ್ತಾ ಇವಾಗ ಲಡ್ಡು ಮಾ ಯೂಸ್ ಮಾಡ್ತಾ ಇದ್ದಾನೆ. ತುಂಬ ಜನ ಕೇಳ್ತೀರಾ ಲಿಂಕ್ ಕೊಡಿ ಅಂತ. ಸೊ ನನ್ನ ಹತ್ರ ಲಿಂಕ್ ಆನೆಸ್ಟ್ಲಿ ಇವಾಗಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಒಂದು 4 years ಹಳೆ ರಾಕರ್ ಅದು. ಬಟ್ ನೀವು ಫಸ್ಟ್ ಕ್ರೈ ಅಥವಾ ಅಮೆಝಾನ್ ಲೈಕ್ ಎಲ್ಲಾದ್ರೂ ಬೇಬಿ ರಾಕರ್ ಅಂತ ಏನಾದರೂ ಹಾಕಿದ್ರೆ ನಿಮಗೆ ತುಂಬಾ ಆಪ್ಷನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಾವೇನು ಗೊತ್ತಾ, ಅಕ್ಕ ಬಂದು ಲಕ್ಷಿತ್ ಹಾಗೂ ಕಣ್ಮಣಿದು ಚೆನ್ನಾಗಿರೋದು ಒಂದು ಬಟ್ಟೆ ಆಗಿರಲಿ ಅಥವಾ ಏನೇ ಆಗಿರಲಿ ಅಥವಾ ಆಟ ಸಾಮಾನು ಆಗಿರಲಿ ಏನೂ ಎಸ್ತಿಲ್ಲ. ಲೈಕ್ ಮುಂದೆ ನಮ್ಮ ಮಕ್ಳಿಗಾಗುತ್ತೆ ಅಂತ. ಸೊ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಾನು ಸಹ ಒಂದು ಸ್ವಲ್ಪ ಬಟ್ಟೆಗಳು ಲೈಕ್ ಹೊಸ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಹಾಗೆ ಇಟ್ಟಿದ್ದೀನಿ. ನಂದು ಮಗುಗಾಗುತ್ತೆ ಅಂತ ಒಂದು ಹೋಪಿಂದ. ಗಂಡು ಹೆಣ್ಣು ಗೊತ್ತಿಲ್ಲ, ಬಟ್ಟಲ್ಲಿ ಯಾವ ಮಗು ಆದರೆ ಏನೋ ಆರೋಗ್ಯದ ಮಗು ಆದರೆ ಸಾಕು. ಆ್ಯಂಡ್ ಆ ಮಗುಗೆ ಬಂದು ನಾನು ಬಟ್ಟೆನ ಇಟ್ಟಿದ್ದೀನಿ. ಸೊ ಏನೋ ಒಂಥರ ಆಸೆ ಅಲ್ವಾ, ಹಾಗೇನೆ. ಆ್ಯಂಡ್ ಇಲ್ಲಿ ನೋಡ್ಬೋದು ರಾಕರ್ ಜೋಡಿಸ್ಬೇಕಾದ್ರೂ ಅವ್ನು ಸುಮ್ಮನೆ ಇರ್ತಾ ಇರಲಿಲ್ಲ. ನಮ್ಮ ಕಣ್ಮಣಿ ತುಂಬ ಕೀಟ್ಲೆ ಮಾಡ್ತಾನೆ ಇದ್ದ. ಬಟ್ ಮಕ್ಕಳಾದರೆ ಹಿಂಗೇನೆ ಅಲ್ವಾ. ಆ್ಯಂಡ್ ನಾನು ಬಂದು ಯಾರನ್ನ ನಮ್ಮ ಲಡ್ಡು ಮನ ಮಲಗಿಸೋಕೆ ಟ್ರೈ ಮಾಡ್ತಾ ಇದ್ದೆ. ಸೊ ಅಕ್ಕಗೆ ತುಂಬಾ ಚೆನ್ನಾಗಿ ಗೊತ್ತು, ಬಿಕಾಸ್ ಅವಳೇ ಲೈಕ್ ಲಕ್ಷಿ ಟೈಮಲ್ಲಿ ಜೋಡಿಸಿದ್ದು. ಆ್ಯಂಡ್ ಇವಾಗ ಅವಳು ಕಿಚನಲ್ಲಿ ಈ ಮೆನ್ಯೂ ಅಂದರೆ ಏನೋ ಒಂದು ಮಾಡ್ತಾ ಲೈಕ್ ಅಡುಗೆ ಮಾಡೋಕ್ಕೆ ಅಂತಲೇ ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದು ರೆಸಿಪೀಸ್ನ. ಆ್ಯಂಡ್ ಹಾಗೆ ಹೇಳ್ತಾ ಕೂಡ ಇದ್ದು ಯಾವ ಥರ ಜೋಡಿಸ್ಬೇಕು ಏನಿತ್ತ ಅಂತ. ಆ್ಯಂಡ್ ಅಡುಗೆ ಸಹ ಅವಳೇ ಮಾಡ್ತಾಯಿದ್ದು. ನಾನು ಬಂದು ಪಾಪಂಗೆ ಮಲಗಿಸ್ತಾ ಇದ್ದೆ ಹಾಗೆ ಹೇಳ್ದಂಗೆ. ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ಇವಾಗ ಅಕ್ಕ ಬಂದು ಇವಾಗ ಹೆಲ್ಪ್ ಮಾಡ್ತಾ ಇದ್ದಾಳೆ ಲೈಕ್ ಎಲ್ಲಿ ಏನು ಬರಬೇಕು ಅಂತ. ಆ್ಯಂಡ್ ಇದಾದಮೇಲೆ ರಾಕರ್ ರೆಡಿ ಆಗುತ್ತೆ. ಮಾಡೋದು ಮಗು ಕೂರಿಸ್ಬೇಕು. ಜಿಂಜಿನ ಕೂರಿಸ್ ನೋಡಿ ಕುತ್ಕೋತಾನ. ಅವ್ನು ಇವಾಗ ಕೂತ್ಕೊಳ್ಳಲ್ಲ, ಕೂತ್ಕೋತಾನೆ. ರೀ ಅದು ಪಲ್ಟ ಹಾಕೋದು. ಏ ರಾಜ ರಾಜಾದಿ ರಾಜ ಅಕ್ಕ ಇವಾಗ ನೋಡ ಅಂದ್ರೆ ಬೆಲ್ಟ್ ಹಾಕ್ಬಿಟ್ಟು ಕೂರಿಸ್ಬಿಡಿ, ಅವನು ಎದ್ದೇಳ್ಬಾರ್ದು ಅಲ್ಲಿಂದ. ನೈಸ್ ಕಣ್ಮಣಿ, ಕಣ್ಮಣಿಯೇ ಕಣ್ಮಣಿಯೇ ನನ್ನ ಕಣ್ಮಣಿಯೇ, ನನ್ನ ರಾಜಾದಿ ರಾಜ ನೀನು. ಈ ಚಿಕ್ಕ ರಾಜ ಮಲ್ಗವನೆ, ಚಿಕ್ಕ ರಾಜ. ಬಿಳಿ ಸುಣ್ಣ ನೋಡ್ರಪ್ಪೋ. ದೊಡ್ಡ ರಾಜ ಹಾಯ್ ಲಕ್ಷಿ. ಚಿಕ್ಕ ರಾಜ ಪುಟಾಣಿ ರಾಜ. ಸೊ ಇನ್ನೇನು ಬರ್ಡೇ ಮುಗಿತಾ ಬಂತು. ಆ್ಯಂಡ್ ಅರುಣ್ಗೆ ಅಂತಾನೆ ಅವ್ರ ಫೇವ್ರೆಟ್ ಸ್ವೀಟ್ನ ತರಿಸಿದ್ದೆ ಫ್ರೆಂಡ್ಸ್. Seriously? ಬಿಡೋ ಬಟ್ಟೆ ಬೇಕು, ಬಿಡೋ ಚಿಜಿ.
ಸಾಕು ಸಿಂಬಾ ನೀನು ಇದು ಕೊಟ್ಟಾಗುತ್ತೆ ಸಿಂಬಾ ಹಿಂಗಿಲ್ಲ ಸಿಂಬಾ ಹಿಂಗಿಲ್ಲ ಸಿಂಬಾ toilet. Toilet. Okay. ಓಕೆ ಫ್ರೆಂಡ್ಸ್, ಇವಾಗ ಊಟಕ್ಕೆ ಅಂತ ಅಕ್ಕ ಚಪಾತಿ ಹಾಗೂ ಪಲ್ಯನ ಮಾಡ್ತಾ ಇದ್ಲು. ಆ್ಯಂಡ್ ಫ್ರಿಜ್ಜಲ್ಲಿ ಸ್ವಲ್ಪ ಹಿಟ್ಟಿತ್ತು, ಸೊ ಅದಕ್ಕೆ ಅವ್ಳು ಹೇಳಿದ್ರು ನಾನು ಇಷ್ಟಕ್ಕೆ ಚಪಾತಿ ಮಾಡಿಬಿಡ್ತೀನಿ, ನೀನು ಮಿಕ್ಕಿದ್ದು ಬೇಕಾದ್ರೆ ಸ್ವಲ್ಪ ಹಿಟ್ಟು ಮಿದ್ಕು ಅಂತ ಅಂತಿದ್ದು. ಸೊ ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಹಿಟ್ಟು ಮಿದಿಯೋದ್ರಲ್ಲೆಲ್ಲ. ನಾವು ನೈಟ್ ಹೊತ್ತು ಆದಷ್ಟು ಲೈಕ್ ಚಪಾತಿನೇ ತಿನ್ನೋದು, ಬಿಕಾಸ್ ಡ್ಯಾಡಿಗೂ ಸಹ ಶುಗರ್ ಇದೆ, ಮಮ್ಮಿಗೂ ಸ್ವಲ್ಪ ಶುಗರ್ ಲೈಕ್ ಬಾರ್ಡರಲ್ಲಿದೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಚಪಾತಿನ ತಿಂತಾಯಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನಪ್ಪ, ನನಗೆ ತುಂಬ ಜನ ಕೇಳ್ತೀರಾ, ನನಗೆ ಗೊತ್ತು ಅರುಣ್ ಅವ್ರಿಗೆ ಏನು ಗಿಫ್ಟ್ ಕೊಟ್ರಿ ಅಂತ. ಸೊ ನೀವು ನೋಡ್ತಿರ್ಬೋದು, ಅರುಣ್ ಅವ್ರ ಕೈಯಲ್ಲಿ ಒಂದು ಸ್ಮಾರ್ಟ್ ವಾಚ್ನ ಹಾಕ್ಕೊಂಡಿದ್ದಾರೆ. ನಾನು ಅವ್ರಿಗೆ ಈ ಒಂದು ಬರ್ಡೇ ಗಿಫ್ಟು ಒಂದು ವಾರ ಮುಂಚೆನೇ ಕೊಟ್ಟಿದ್ದೆ, ಬಿಕಾಸ್ ಆರ್ಡರ್ ಮಾಡಿದ್ದೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಬೇಗ ಬಂತು. ಅವ್ರು ಇನ್ನೇನು ಸರಿ ಹಾಕೋತೀನಿ ಅಂತ ಅಂದ್ಕೊಂಡು ಬರ್ಡೇಗಿಂತ ಒಂದು 3-4 ಡೇಸ್ ಮುಂಚೆನೇ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಒಂದು ಸ್ಮಾರ್ಟ್ ವಾಚ್ ಕೊಡಿಸ್ದೆ, ಆಮೇಲೆ ಬಟ್ಟೆ ಕೊಡಿಸ್ದೆ, ಹಿಂಗೇ ನಾನು ಅವ್ರಿಗೆ ಪ್ಯಾಂಪರಿಂಗ್ ಮಾಡಿದ್ದು. ಸೊ ಹಾಗೆ ಹೇಳ್ದಂಗೆ ಗಂಡನೇ ಹೆಂಡತಿಗೆ ಪ್ಯಾಂಪರಿಂಗ್ ಮಾಡಬೇಕು, ಅವ್ರು ಮಾತ್ರ ಹೆಂಡತಿಗೆಲ್ಲ ತಗೊಳ್ಬೇಕು ಅನ್ನೋದು ಏನೂ ರೂಲ್ಸ್ ಇಲ್ಲ. ನಾವು ಸಹ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಊಟ ತಿಂಡಿನೇ ಆಗಲಿ, ಅವ್ರ ಫೇವ್ರೇಟ್ ಡಿಶ್ ಮಾಡೋದು ಅಥವಾ ಎಲ್ಲರೂ ಕರ್ಕೊಂಡು ಹೋಗೋದು, ಅವ್ರಿಗೋಸ್ಕರ ನಾವು ಸ್ವಲ್ಪ ಮಾಡಬಹುದು. ಅಟ್ಲೀಸ್ಟ್ ಸ್ವಲ್ಪ ಚಿಕ್ಕದೆ ಅಂತಲೇ ಮಾಡ್ಬೋದು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಇಲ್ಲಿ ನೋಡ್ಬೋದು ಚಪಾತಿ ಹಿಟ್ಟನ್ನ ಮಿದಿತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮಕ್ಕಳುಗಳು ಆಡ್ತಾ ಇದ್ದಾರೆ. ಅರುಣವ್ರದ್ದು ಫುಲ್ ಮಜ್ವಾಗಿದ್ರು, ಅವ್ರ ಫೇವ್ರೆಟ್ ರಸಗುಲ್ಲ ಎಲ್ಲ ತಿನ್ಕೊಂಡು. ಸೊ ಬರ್ಡೇ ಅಲ್ವಾ, ಪರವಾಗಿಲ್ಲ, ದಟ್ಸ್ ಓಕೆ ಅಂದ್ಕೊಂಡು. ಆ್ಯಂಡ್ ಇಲ್ಲಿ ಬಂದು ಜೀಜು ಬಂದು ಮಕ್ಕಳ ಹತ್ರ ಆಟಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಮೀನು ತಂದಿದ್ದೆ ನೋಡಿ, ಸಕ್ಕತ್ತಾಗಿತ್ತು ಮೀನು, ಪಾರ್ಸಲ್ ತಂದಿದ್ದೆ ಲಕ್ಷಿದ್ಗೆ ಅಂತಾನೆ. ಸೊ ನಾನು ಮತ್ತು ಅಕ್ಕ ಹೇಗೆ ಗೊತ್ತಾ, ಲೈಕ್ ನಂದು ಅಂತೂ ಆಫೀಸಿಂದ ಬಂದಮೇಲೆ ಗಾಡಿ ಹತ್ರ ಹೋಗ್ತಾಳೆ ಮಮ್ಮಿ ಡ್ಯಾಡಿಗೆ ಹೆಲ್ಪ್ ಮಾಡೋಕ್ಕೆ. ಸೊ ನಾವು ಇಲ್ಲಿ ಮನೇಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ನಾವು ಮಾಡ್ತೀವಿ. ಸೊ ತುಂಬ ಜನ ಕಾಮೆಂಟ್ಸ್ ಕೊಡ್ತೀರಾ ನೀವು ಮಾಡಲ್ಲ ಹಾಗೆ ಹೀಗೆ ಅಂತ. ಇಲ್ಲ, ಯಾರೇ ಲೈಕ್ ನೀವೇ ಆಗಲಿ ನಾವೇ ಆಗಲಿ ಅಥವಾ ಯಾರೇ ಇರಲಿ ಮನೇಲೇ ಸುಮ್ಮನೆ ಹಾಗೆ ಕೂತ್ಕೊಂಡು ಕೆಲಸ ಮಾಡ್ತಿರೋದು ನೋಡೋಕ್ಕಾಗಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಒಂದನ್ನ ತೋರ್ಸೋಕ್ಕಾಗುತ್ತೆ, ಒಂದನ್ನ ತೋರ್ಸೋಕ್ಕಾಗಲ್ಲ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನಾನು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಏನು ಗೊತ್ತಾ, ನಾನು ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆನೇ ಅಂತ ಇಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್, ಅದೇನೋ ನನ್ನ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಕೆಲವೊಬ್ಬರು ಇದ್ದಾರಲ್ಲ ನೆಗೆಟಿವ್ ಕಾಮೆಂಟ್ಸ್ ಮಾಡೋರು, ಅದು ಹೇಗಪ್ಪ ಅವ್ರಿಗೆ ಮನಸ್ಸು ಬರುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ನಾನು ಸಹ ತುಂಬ ಯೂಟ್ಯೂಬರ್ಸ್ನ ನಾನು ಸಹ ನೋಡ್ತೀನಿ, ನಾನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಐಡಿಯಾಸ್ನ ಲೈಕ್ ಗೊತ್ತಾಗುತ್ತೆ, ಅಥವಾ ಏನೋ ಒಂದು ಚೆನ್ನಾಗಿರುತ್ತೆ ಅವ್ರ ಬ್ಲಾಗ್ಸ್ ಸಹ ನೋಡೋಕ್ಕೆ ಅಂತ. ಬಟ್ ನಿಜ ನಾನು ಪಾಸಿಟಿವ್ ಕಾಮೆಂಟ್ ಮಾಡಲ್ಲ ಅಂದು, ಬಟ್ ನಾನು ಖಂಡಿತವಾಗ್ಲೂ ನೆಗೆಟಿವ್ ಕಾಮೆಂಟ್ ಮಾಡಲ್ಲ. ಅದೇನಪ್ಪ, ಅದು ಮನಸ್ಸೇ ಬರೋ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋಕ್ಕೆ, ಅದು ಮನಸ್ಸೇ ಬರೋಲ್ಲ. ನೆಗೆಟಿವಾಗಿ ಕಾಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ದಿವಸ ಬೆಳಗ್ಗೆ ಎದ್ಬಿಟ್ಟು ದೇವರಿಗೆ ನಂಗೆ ಒಳ್ಳೇದು ಮಾಡಪ್ಪ ಅಂತ ಅದು ಹೆಂಗೆ ಹೇಳೋಕ್ಕಾಗುತ್ತೆ? ದ್ಯಾಟ್ ಈಸ್ ನಾಟ್ ಅ ಹ್ಯುಮ್ಯಾನಿಟಿ ಅಲ್ಲ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನಾವು ಒಳ್ಳೇದು ಮಾಡಿದ್ರೆ ಅಥವಾ ನಮ್ಮಿಂದ ಒಳ್ಳೇದಾಗಿ ಅಟ್ಲೀಸ್ಟ್ ಕೆಟ್ಟದ್ದು ಆಗಬಾರ್ದಲ್ವ, ಅವಾಗ ತಾನೇ ದೇವ್ರು ನಮಗೆ ಒಳ್ಳೇದು ಮಾಡೋದು. ಅಂದರೆ ನನಗೆ ಅನ್ಸೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಫ್ರೆಂಡ್ಸ್. ಸೊ ದಟ್ಸ್ ಓಕೆ. ಬಟ್ ನನಗೆ ಪಾಸಿಟಿವ್ ಕಾಮೆಂಟ್ಸ್ ಮಾಡೋರು ತುಂಬ ಜನ ಇದ್ದೀರಾ. ಸೊ ತುಂಬ ಲೈಕ್ ಕೋಟಿ ಥ್ಯಾಂಕ್ಸ್ ನಿಮಗೆಲ್ಲ. ಆ್ಯಂಡ್ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಬಿಸಿ ಚಪಾತಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಬಂದು ನಾನು ಎಲ್ರಿಗೂ ಬಡಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನಮ್ಮ ಲಡ್ಡು ಬಂದ್ಬಿಟ್ಟು ಮಲಗಿದ್ದ. ಅಕ್ಷಿ ಏನ್ ಮಾಡ್ತಿದ್ಯಾ ಮಗ್ನೆ? ಎಲ್ಲಿದೆ ಸ್ನೇಕ್ ತೋರ್ಸು. ಇಷ್ಟೊಂದರ ಸ್ನೇಕ್ಸ್ ಮಾಡಿದ್ಯಾ? ಇದೇನು ಟೈನಿ ಸ್ನೇಕ್ಸು, ಸ್ಮಾಲ್ ಸ್ನೇಕ್ಸು? ಅದೆಲ್ಲ ಬೇಬಿ ಸ್ನೇಕ್ಸ್. ಬೇಬಿ ಸ್ನೇಕಾ? ಚಪಾತಿ ಯಾರ್ದಿದು? ತಿನ್ನಲ್ವಾ? ಯಾವಾಗ ತಿಂತೀಯಾ? ನನ್ ಮಗ ಏನಮ್ಮ ತಿನ್ಬಿಡ್ತಾ? ಅದ ತಿನ್ನೋದೆ, ನೀನ್ ಚಪಾತಿ ತಿನ್ನು. ಯಾಕಮ್ಮ? ಕೆಲಸ ಇದೆಯಮ್ಮ.
ಓಕೆ ಫ್ರೆಂಡ್ಸ್, ಸೊ ಚಪಾತಿ ಎಲ್ಲ ಮಾಡಾಯಿತು ಆ್ಯಂಡ್ ಬಡ್ಸು ಕೂಡ ಆಯಿತು. ನೋಡಿದ್ರಲ್ಲ, ಅಕ್ಕ ಹಾಗೂ ನಾನು ಸೇರ್ಕೊಂಡು ಇಬ್ಬರು ಮಾಡಿದ್ವಿ. ಆ್ಯಂಡ್ ಇವಾಗ ಬಂದು ಅಕ್ಕ ಲಡ್ಡುಗೆ ಜಿಂಕಿಗೆ ಅಂದರೆ ಕಣ್ಮಣಿಗೆ ಊಟ ತಿನ್ಸೋಕ್ಕೆ ಅಂತ ಹೋದ್ಲು. ಸೊ ನಾನು ಸರಿ ಇದು ರುಬ್ಬೋಣ ಅಂದ್ಕೊಂಡು ರುಬ್ತಾ ಇದ್ದೆ. ನಂಗೆ ಆ್ಯಕ್ಚುಲಿ ಏನು ಗೊತ್ತಾ, ರುಬ್ಬಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನನಗೆ ಮಿಕ್ಸರ್ ಆನ್ ಮಾಡೋಕ್ಕೆ ಸಮ್ಟೈಮ್ಸ್ ಭಯ ಆಗುತ್ತೆ. ಸೊ ದೋಸೆಗೂ ಅಥವಾ ಇಡ್ಲಿಗೂ ಗೊತ್ತಿಲ್ಲ, ಮಮ್ಮಿ ರುಬ್ಬು ಅಂತಂದ್ರು ರುಬ್ತಾ ಇದ್ದೀನಿ. ಸೊ ಹಾಗೆ ಹೇಳಿದ್ನಲ್ಲ, ಅಕ್ಕ ತಿನ್ಸೋಕೆ ಹೋಗ್ತಾಳೆ ಪಾಪುಗೆ ಅಂತ. ಸೊ ನೋಡ್ಬೋದು, ಸರಿ ತಿನ್ಸೋದು ಅಕ್ಕ. ನನಗೆ ಸಹ ತುಂಬ ಚೆನ್ನಾಗಿ ಕಾಮೆಂಟ್ಸ್ ಮಾಡ್ತೀರಾ, ನಾನು ಪಾಪುಗೆ ಸರಿ ಸ್ಟಾರ್ಟ್ ಮಾಡಿದ್ನ ಅಂತ ಲಡ್ಡುಗೆ. ಇನ್ನೂ ಇಲ್ಲ, ಬಟ್ ಇನ್ನೇನು ಒಂದು ವಾರ ಅಥವಾ 10 ದಿವಸದಲ್ಲಿ ಸರಿ ಸಹ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. 10 ದಿವಸ ಅಲ್ಲ, ಬಟ್ ಐ ಗೆಸ್ ಒಂದು ಸ್ವಲ್ಪ ದಿವಸ ಸ್ಟಾರ್ಟ್ ಮಾಡ್ತೀನಿ. ಲಡ್ಡ ರಾಜಮ್ಮ, ಏನು ಸ್ಮೈಲಿ ಕೊಟ್ಟಿದ್ದೀರಾ ನೀವು? ಇಬ್ರು ಲೈಕ್ ಜೆರಾಕ್ಸ್ ಕಾಪಿ. ನಾಲ್ಕು ನಿಮಿಷ ಕೊಡಿಸ್ಲಾ ಪಾಪ ಅಲ್ವಾ? ಓಕೆ ಫ್ರೆಂಡ್ಸ್, ಸೊ ಇವಾಗ ನಮ್ಮ ಲಡ್ಡು ಎದ್ದಿದ್ದ. ಸೊ ಅವ್ನು ಫೀಡಿಂಗ್ ಮಾಡಾಯಿತು. ಇವಾಗ ಮತ್ತೆ ಕಿಚನಿಗೆ ಬಂದೆ, ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂತ. ಆ್ಯಂಡ್ ನನಗೇನು ಗೊತ್ತಾ, ನನ್ನ ತಂಗಿ ಹಾಗೂ ಮಮ್ಮಿ ಬರೋಷ್ಟರಲ್ಲಿ ಸ್ವಲ್ಪ ಕಿಚನ್ ಅಥವಾ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ನಮ್ಮ ಮನೇಲಿ ನಾವು ಎಲ್ಲರೂ ಹಾಗೇ ಸ್ವಲ್ಪ ಮನೆ ಕ್ಲೀನ್ ಆಗಿರೋ ನೋಡಿಬಿಟ್ರೆ ಒಂಥರ ಮೈಂಡೇ ಒಂಥರ ಕ್ಲೀನ್ ಹಾಗೂ ಫ್ರೆಶ್ ಅನಿಸುತ್ತೆ. ಇಫ್ ಇನ್ ಕೇಸ್ ನಿಮಗೂ ಹೀಗೆ ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಸ್ವಲ್ಪ ಬೇಗ ಮಾಡ್ತಾಯಿದ್ದೆ. ಅಕ್ಕ ಸಹ ಅವಳ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಬಿಟ್ಟು ಪಾಪುಗೆ ಅಂತ ನಮ್ಮ ಕಣ್ಮಣಿಗೆ ತಿನ್ಸಕ್ಕೆ ಹೋದು. ನಾನು ಸರಿ ಇನ್ನೇನ ಅಂತ ನಾನು ಸ್ವಲ್ಪ ಕಿಚನ್ ಹೆಲ್ಪ್ ಲೈಕ್ ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಂಡ್ ಎಲ್ಲ ವರ್ಸಾಯಿತು, ಸ್ಟವ್ ಎಲ್ಲ ವರ್ಸಾಯಿತು, ಸ್ಲ್ಯಾಬ್ ವರ್ಸಾಯಿತು. ಅದಾದಮೇಲೆ ಲೈಕ್ ಪಾತ್ರೆ ಎಲ್ಲ ಇತ್ತಲ್ಲ, ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸು ಕೂಡ ಐತೆ. ಬಿಕಾಸ್ ಮಮ್ಮಿಗೆ ಬೆಳಗ್ಗೆ ಟೈಮು ಸ್ವಲ್ಪ ರಿಸ್ಕ್ ಆಗಬಾರ್ದು ಅಂತ. ಆ್ಯಂಡ್ ತುಂಬ ಜನ ಇದು ಸಹ ಫಾಲೋ ಮಾಡ್ತಾರೆ, ನಾವು ಕೂಡ ಮಾಡ್ತೀವಿ. ಲೈಕ್ ನೈಟ್ ಎಲ್ಲ ಮಲಗೋಕ್ಕಿಂತ ಮುಂಚೆ ಎಲ್ಲ ಎಂಜಲ್ ಪಾತ್ರೆ ಆಗಿರಲಿ ಅಥವಾ ಕಿಚನ್ ಆಗಿರಲಿ ಕ್ಲೀನ್ ಮಾಡಬೇಕಂತ ಹೇಳ್ತಾರೆ. ಇಲ್ಲ ಅಂತಂದರೆ ಮೇ ಬಿ ಅದು ಇಟ್ಸ್ ನಾಟ್ ಗುಡ್, ದರಿದ್ರ ಅಂತಲೂ ಹೇಳ್ತಾರೆ. ಸೊ ಆದಷ್ಟು ಕಿಚನ್ ಆಗಲಿ ಅಥವಾ ಎಂಜಲ್ ಪಾತ್ರೆ ಆಗಲಿ ತೊಳೆದ್ಬಿಟ್ಟು ಮಲ್ಕೊಳ್ಳಿ. ಸೊ ದಟ್ ಬೆಳಗ್ಗೆ ಎದ್ದೇಳಬೇಕಾದ್ರೂ ಅಲ್ಲ, ಒಂಥರ ನೋಡೋಕೆ ಒಂಥರ ಚೆಂದ ಇರುತ್ತೆ. ಆಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ. ಓಕೆ ಫ್ರೆಂಡ್ಸ್, ಇನ್ನೇನು ಈ ದಿವಸನೂ ಮುಗೀತು ಆ್ಯಂಡ್ ನನ್ನ ವ್ಲಾಗು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ನೋ ಈ ವ್ಲಾಗ್ ತುಂಬಾ ಲೆಂದಿ ಆಯಿತು, ಬಟ್ ನಾನು ಆಲ್ಮೋಸ್ಟ್ ನನ್ನ ಅರುಣ್ ಬರ್ಡೇ ಆಗಲಿ ಅಥವಾ ನನ್ನ ಡೈಲಿ ರೂಟೀನ್ ವ್ಲಾಗ್ ಸಹ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು, ತುಂಬ ಜನ ವ್ಲಾಗ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.